ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ಒಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಈಗಾಗಲೇ ನಾನು ಇದು ಬೇಸ್ ಲೈನ್ನ ನೋಡಿ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ವಿಡಿಯೋ ಇದನ್ನು ತೋರಿಸಿದ್ದೀನಿ ಅಂದ್ಕೊಂಡಿದ್ದೆ, ಬಟ್ ಚೆಕ್ ಮಾಡಿದೆ ತೋರಿಸಿರಲಿಲ್ಲ, ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡಿದ್ದೀನಿ, ಮಾಡಿಕೊಂಡು 6 ಚೈನ್ ಆಮೇಲೆ ಲಾಕ್ ಮಾಡಿ ಒಂದು ಈ ಥರ ಗೋಧಿ ಬೀಡನ್ನ ಹಾಕಿದ್ದೀನಿ. ಅದನ್ನು ಕೂಡ ಬೀಡ್ ಲಾಕ್ ಮಾಡಿ ಇಲ್ಲಿ ಲಾಕ್ ಮಾಡಿದ್ದೀನಿ. ನೀವು ಯಾವುದೇ ಥರದ ಬ್ರೈಡಲ್ ಬೀಡ್ಸ್ನ ತೊಗೋಬೋದು. ಬೀಡ್ ಆದಮೇಲೆ ನೋಡಿ 3 ಟೈಮ್ಸ್ 6 ಚೈನ್ ಹಾಕಬೇಕು. ಬೀಡ್ 6 ಚೈನ್ 3 ಟೈಮ್ಸು ಬೀಡು. ಈ ಥರ ಬೇಸ್ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಸೆಕೆಂಡ್ ಸ್ಟೆಪ್ನ ತೋರಿಸ್ತೀನಿ. ನೋಡಿ, ಎಂಡಿಂಗ್ನಲ್ಲಿ 2 ಟೈಮ್ಸ್ ಬಂದಿದೆ. ಸ್ಟಾರ್ಟಿಂಗ್ನಲ್ಲಿ ಮತ್ತು ಎಂಡಿಂಗ್ನಲ್ಲಿ 2 ಟೈಮ್ಸ್ 6 ಚೈನ್ ಬಂದಿದೆ. ಕೊನೆಯದಾಗಿ ನೋಡಿ, ಇಲ್ಲಿ ನನಗೆ 6 ಆಗಿಲ್ಲ, ಸೊ ನಾನು ಅದಕ್ಕೆ 4 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದ್ದೀನಿ. ಎಕ್ಸ್ಟ್ರಾ 2-3 ಚೈನ್ಸ್ ಹಾಕ್ಬಿಟ್ಟು ಥ್ರೆಡ್ನ ಕಟ್ ಮಾಡಿ ತೆಗೆದಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಇದಕ್ಕೆ ಈ ಥರ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಅದು ದೊಡ್ಡದಾಗಿ ಎರಡು ಮಿಕ್ಸ್ ಇದೆ, ದೊಡ್ಡದು ಆಮೇಲೆ ಚಿಕ್ಕದು. ಆಮೇಲೆ 6 ಎಳೆ ದಾರ ಕೂಡ ತೊಗೊಂಡಿದ್ದೀನಿ. ನೋಡಿ, 2 ಕಲರ್ ತೊಗೊಂಡಿದ್ದೀನಿ ನಾನು. ನೀವು ಕೂಡ ಸ್ಯಾರಿ ಮತ್ತು ಪಲ್ಲು ಕಲರ್ ಮತ್ತು ಬಾಡಿ ಕಲರ್ ಯಾವುದಿದೆ ಅಂತ ನೋಡಿಕೊಂಡು ಅಪೋಸಿಟ್ ಕಲರ್ನ ತೊಗೊಳ್ಳಿ ಫಸ್ಟ್ಗೆ, ಆಮೇಲೆ ಸೆರಗು ಕಲರ್ನ ತೊಗೊಳ್ಳಿ. ನೋಡಿ, ಸ್ಟಾರ್ಟಿಂಗ್ಗೆ ನಾನು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಸ್ಟೆಪ್ನು ಕೂಡ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ, ನೀಟಾಗಿ ಫಿನಿಶಿಂಗ್ ಬರಲಿ ಅಂತ. ನೋಡಿ, ಲಾಕ್ ಮಾಡಿಕೊಂಡು ಇಲ್ಲಿ 2 ಟೈಮ್ಸ್ ಏನು ಲಾಕ್ ಮಾಡಿದ್ದೀನಲ್ವ, ಅಲ್ಲೂ ಕೂಡ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ಅಲ್ಲೇನು 6 ಚೈನ್ ಹಾಕಿದ್ದೀವಲ್ವ, ಆ 6 ಚೈನ್ಗೆ 6 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಅಥವಾ ನಿಮಗೆ ಅದೇನಾದರೂ ಎಕ್ಸ್ಟ್ರಾ ಅನಿಸಿದರೆ 1 ಚೈನ್ ಕಡಿಮೆ ಮಾಡ್ಕೊಳ್ಳಿ, 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ಆ ಲಾಕ್ ಮೇಲೇ ಲಾಕ್ ಮಾಡಿ. ಆಮೇಲೆ ನೋಡಿ, ಇನ್ನೊಂದು 6 ಚೈನ್ ಇರುತ್ತೆ ಅಲ್ವಾ, ಅಲ್ಲಿ 3 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸಿಂಗಲ್ ಕ್ರೋಶೆಸ್ ಆದರೂ ಮಾಡ್ಬೋದು, ಅಥವಾ ನೀವು 3 ಚೈನ್ಸ್ ಆದರೂ ಹಾಕ್ಕೋಬೋದು. ನಾನು ಈ ಥರ ಸಿಂಗಲ್ ಕ್ರೋಶೆ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಅದಾದಮೇಲೆ ನೋಡಿ, ನೀಡಲ್ ಮೇಲೆ 2 ಟೈಮ್ಸು ಥ್ರೆಡ್ನ ಹಾಕ್ಕೊಂಡು ನೋಡಿ, ಈ ಬೀಡ್ ಹಿಂದ್ಗಡೆ ಇರೋವಂಥ ಈ 6 ಎಳೆ ದಾರ ಏನು ಕಾಣಿಸುತ್ತೆ ನೋಡಿ, ಒಂದು ಥ್ರೆಡ್ ಕೂಡ ಮಿಸ್ ಮಾಡಬಾರ್ದು. ಎಲ್ಲ ಥ್ರೆಡ್ಸ್ ಒಳಗಡೆಯಿಂದನೂ ನೀಡಲ್ ತೊಗೊಂಡು ನೋಡಿ, ಈ ಥರ ಥ್ರೆಡ್ನ ತಂದು ಮೊದಲೇ 2ರಲ್ಲಿ ಒಂದು, ಆಮೇಲೆ 2ರಲ್ಲಿ ಒಂದು, 3ನೇದಾಗಿ ಕೂಡ 2ರಲ್ಲಿ ಒಂದು, ಈ ಥರ ತ್ರಿಬಲ್ ಕ್ರೋಶೆಸ್ನ ಮಾಡಬೇಕು. ಆಮೇಲೆ ಎಷ್ಟು ಮಾಡಬೇಕು ಅಂದರೆ, ನಾನು ಇದ್ರ ಮೇಲೆ ಪೆಟಲ್ಸ್ ಮಾಡ್ತಾ ಇರೋದ್ರಿಂದ ಎಕ್ಸಾಕ್ಟಾಗಿ ಇಷ್ಟೇ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಈಕ್ವಲ್ ನಂಬರಲ್ಲಿ ಇರಬೇಕು, 14 ಇರಬೇಕು. ಯಾಕಂದರೆ ಒಂದೊಂದು ಪೆಟಲ್ಸ್ಗೆ ಇಷ್ಟಿಷ್ಟು ಅಂತ ಆ ಕಂಬಗಳು ಹೋಲ್ಸ್ ಮೇಲೆ ನಾವು ವರ್ಕ್ ಮಾಡ್ತೀವಿ. ಅದರಿಂದ ಎಕ್ಸಾಕ್ಟಾಗಿ ನೀವು 14 ಮಾತ್ರ ತೊಗೊಳ್ಳಿ. ನಾವು ಇಲ್ಲಿ 1 ಅಥವಾ 2 ಜಾಸ್ತಿ ಮಾಡಿದ್ರೂ ವರ್ಕ್ ಕಂಪ್ಲೀಟಾಗಿ ಫಿನಿಶ್ ಆಗೋಲ್ಲ. ಸೊ ಅದಕ್ಕೆ ಇಷ್ಟು ತೊಗೊಳ್ಳಿ, 14 ತೊಗೊಳ್ಳಿ. ಕಡಿಮೆನೂ ಮಾಡಿಬಿಡಿ, ಹೆಚ್ಚಿಗೆನೂ ಮಾಡಿಬಿಡಿ. ಕೌಂಟಿಂಗ್ ಮಾಡಬೇಕಾದ್ರೆ ಕೂಡ ನೀವು ಕರೆಕ್ಟಾಗಿ ಕೌಂಟ್ ಮಾಡಿ. ಒಂದೊಂದು ಕಡೆ ಕಂಬಗಳು ಕಡಿಮೆ ಆಗಿಬಿಟ್ರೆ ಆಮೇಲೆ 3rd ಸ್ಟೆಪ್ಗೆ ಕಷ್ಟ ಆಗಿಬಿಡುತ್ತೆ. ಸೊ ನೋಡಿ, ನಾನೀಗ 14 ಕಂಬಗಳನ್ನ ಇಲ್ಲಿ ಫಿನಿಶ್ ಮಾಡಿದ್ದೀನಿ. ನೀಟಾಗಿ ಸ್ಟಿಫಾಗಿ ಬಂದಿದೆ. ಈಗ ಈ ಕಡೆ ಭಾಗದಲ್ಲೂ ಕೂಡ 3 ಟೈಮ್ಸು ಸಿಂಗಲ್ ಕ್ರೋಶೆಸ್ನ ನಾವು ಮಾಡಬೇಕು. ಯಾಕಂದರೆ ಆ ಕಡೆ ಕೂಡ ಮಾಡಿದ್ದೀವಲ್ವ, ನೋಡಿ ಇಲ್ಲಿ 3 ಟೈಮ್ಸ್ ಮಾಡಿದ್ದೀವಲ್ವ. ಸೊ ಈ ಕಡೆ ಕೂಡ ನಾವು 3 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡಬೇಕು. ನೀವು ಚೈನ್ಸ್ ಹಾಕಿದರೆ ಚೈನ್ಸ್ ಹಾಕ್ಕೊಳ್ಳಿ, ಸಿಂಗಲ್ ಕ್ರೋಶೆನೇ ಮಾಡಿದರೆ ಸಿಂಗಲ್ ಕ್ರೋಶೆನೇ ಹಾಕ್ಕೊಳ್ಳಿ. ಈಗ ಮತ್ತೆ ಲಾಕ್ ಮೇಲೆ ಲಾಕು. ಡಿಸೈನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಕಸ್ಟಮರ್ ಕೂಡ ತುಂಬ ಹ್ಯಾಪಿ ಆದರೂ ಡಿಸೈನ ನೋಡಿಬಿಟ್ಟು. ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಮುದುರ್ಕೊಳ್ಳೋದು ಅದೆಲ್ಲ ಏನಾಗಲ್ಲ. ನೋಡಿ, ಲಾಕ್ ಮೇಲೆ ಲಾಕ್ ಆದಮೇಲೆ ಮತ್ತೆ ಅಲ್ಲಿ 6 ಚೈನ್ಗೆ 6 ಚೈನ್ ಹಾಕಿ ಮತ್ತೆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಸ್ವಲ್ಪ 3rd ಸ್ಟೆಪ್ಗೆ ಮಾತ್ರ ಜಾಸ್ತಿ ಟೈಮ್ ಬೇಕಾಗುತ್ತೆ ಫ್ರೆಂಡ್ಸ್. ಇದು ಫಸ್ಟು ಬೇಸ್ ಲೈನ್ ಬೇಕಾಗುತ್ತೆ, ಈ ತ್ರಿಬಲ್ ಕ್ರೋಶೆ ಫಿಲ್ ಮಾಡೋದು ಕೂಡ ಬೇಗ ಆಗೋಗುತ್ತೆ. ಬಟ್ 3rd ಸ್ಟೆಪ್ಗೆ ಮಾತ್ರ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೋಡಿ, 6 ಚೈನ್ಗೆ 6 ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ ಈ ಕಡೆ 6 ಚೈನ್ಗೆ 3 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡಿ, ಮತ್ತು ಈ ಬೀಡ್ ಹಿಂದೆಗಡೆ ಕೂಡ ನೋಡಿ ನೀಡಲ್ನ ಹಾಕ್ಬಿಟ್ಟು ಇಲ್ಲೂ ಕೂಡ ತ್ರಿಬಲ್ ಕ್ರೋಶೆಸ್ನ ಮಾಡ್ತಾಯಿದ್ದೀನಿ. ಡಿಸೈನ್ ಕಷ್ಟ ಏನೂ ಇಲ್ಲ ಫ್ರೆಂಡ್ಸ್, ಟೈಮ್ ಬೇಕು ಅಷ್ಟೇ. ನೋಡಿ, ಇದೇ ಥರ ನಾನು ಫುಲ್ ಫಿನಿಶ್ ಮಾಡಿ ತೋರಿಸ್ತೀನಿ ಈಗ ಫ್ರೆಂಡ್ಸ್. ನೋಡಿ, ಫುಲ್ ಎಂಡಿಂಗ್ವರೆಗೂ ಹಾಕಿದ್ದೀನಿ. ಕೊನೆಯದಾಗಿ ನೋಡಿ, ಎಕ್ಸ್ಟ್ರಾ 2-3 ಚೈನ್ಸ್ ಹಾಕಿ ನೀಟಾಗಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ
ಥರ್ಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನೋಡಿ ನಾನು ಬೇರೆ ಕಲರ್ನ ತೊಗೊಂಡಿದ್ದೀನಿ, ಅಂದರೆ ಬಾಡಿ ಕಲರ್ನ ಸೆರಗು ಕಲರ್ನ ತೊಗೊಂಡಿದ್ದೀನಿ. ಬಾಡಿ ಕಲರ್ನ ಫಸ್ಟ್ ತೊಗೊಂಡಿದ್ದು. ಈಗ ಅದನ್ನು ಕೂಡ ನೋಡಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಬಟ್ಟೆಗೆ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲೇ ಲಾಕ್ ಇರುತ್ತೆ ಅಲ್ವಾ ನೋಡಿ, ನಿಮಗೆ ಎಲ್ಲಿ ಲಾಕ್ ಮಾಡಿದರೆ ನೀಟಾಗಿ ಫಿನಿಶಿಂಗ್ ಅನಿಸುತ್ತೆ ಅಲ್ಲಿ ಲಾಕ್ ಮಾಡಿ ಫ್ರೆಂಡ್ಸ್. ಇಲ್ಲೇ ಮಾಡಬೇಕು ಅಲ್ಲೇ ಮಾಡಬೇಕಂತ ಏನೂ ಇಲ್ಲ. ಈಗಾಗಲೇ ತುಂಬ ವೀಡಿಯೋಸ್ ನೋಡಿರ್ತೀರ, ತುಂಬ ಡಿಸೈನ್ಸ್ ಕೂಡ ಹಾಕಿರ್ತೀರ, ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಯಾವ ಥರ ಹಾಕಿದರೆ ಯಾವ ಥರ ಫಿನಿಶಿಂಗ್ ಬರುತ್ತೆ ಅಂತ. ಸೊ ನೋಡ್ಕೊಂಡು ಹಾಕಿ, ಅಥವಾ ಇದೇ ಥರನಾದರೂ ಹಾಕಿ. ನೋಡಿ ಲಾಕ್ ಆದಮೇಲೆ ಈಗ ಇಲ್ಲಿ 6 ಚೈನ್ ಏನಿದೆ ಅಲ್ವಾ, ಆ 6 ಚೈನ್ 6 ಚೈನ್ ಒಳಗಡೆನೂ ನೋಡಿ ಈ ಥರ ಗ್ಯಾಪ್ ಕಾಣಿಸುತ್ತೆ ಅಲ್ವಾ, ಅಲ್ಲಿ ಹೋಗಿ ನೀಡಲ್ನ ಹಾಕಿ ಅಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶೆನ ಮಾಡ್ತೀನಿ. ಮಾಡಿ ಆದಮೇಲೆ ಈಗ ಇಲ್ಲಿ ನಾವು ಈ 6 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡಿರೋದ್ರಿಂದ ಮೇಲ್ಗಡೆ ಒಂದು ಚೈನ್ ಕಡಿಮೆ ಆಗುತ್ತೆ. 5 ಚೈನ್ ಹಾಕ್ಕೋಬೇಕು ನೋಡಿ. 5 ಚೈನ್ ಹಾಕ್ಕೊಂಡು ಫಸ್ಟು ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಲಾಕ್ ಮೇಲೆ ಲಾಕು. ಕೆಲವೊಂದು ಸತಿ ನಾವು ನೀಡಲ್ ತರೋಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ನಾವು ಫುಲ್ ಟೈಟಾಗಿ ಸಿಂಗಲ್ ಕ್ರೋಶೆ ಮಾಡಿರ್ತೀವಿ ಅಥವಾ ಲಾಕ್ ಮಾಡಿರ್ತೀವಿ. ನಿಧಾನಕ್ಕೆ ನೋಡಿಕೊಂಡು ನಿಧಾನಕ್ಕೆ ನೀಡಲ್ನ ತೊಗೊಳ್ಳಿ, ಇಲ್ಲಾಂದರೆ ಥ್ರೆಡ್ ಕಟ್ಟಾಗೋಗುತ್ತೆ. ಕೆಲವೊಂದು ಸತಿ ನೀಡಲೇ ಕಟ್ಟಾಗೋಗುತ್ತೆ, ಆ ಥರ ಇರುತ್ತೆ. ಅದಕ್ಕೆ ಹುಕ್ಕು ಕಟ್ಟಾಗಿಬಿಡುತ್ತೆ. ಸೊ ಅದಕ್ಕೆ ನೋಡಿ ಲಾಕ್ ಮೇಲೆ ಲಾಕ್ ಆದಮೇಲೆ ಇಲ್ಲಿ 3 ಟೈಮ್ಸ್ ನಾವು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ವ, ಅದರಲ್ಲಿ ಮಧ್ಯದಲ್ಲಿ ಒಂದು ಸತಿ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮಾಡಿ. ಈಗ ನೋಡಿ ಇಲ್ಲಿ ಫಸ್ಟ್ ಕಂಬದ ಫಸ್ಟ್ ಹೋಲ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ನೋಡಿ ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ಆ ಹೋಲ್ ಒಳಗಡೆ, ಕಂಬದ ಒಳಗಡೆ ಅಲ್ಲ ಫ್ರೆಂಡ್ಸ್, ಹೋಲ್ ಒಳಗಡೆ ಹೋಗ್ಬಿಟ್ಟು ನೋಡಿ ಥ್ರೆಡ್ನ ತಂದಿದ್ದೀನಿ. ತಂದ್ಬಿಟ್ಟು ನೋಡಿ ಮೊದಲು 2ರಲ್ಲಿ ಒಂದು, ಆಮೇಲೆ 2ರಲ್ಲಿ ಒಂದು. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ಅದೇ ಹೋಲಲ್ಲಿ, ಪಕ್ಕದ ಹೋಲಲ್ಲಿ ಅಲ್ಲ ಅದೇ ಹೋಲಲ್ಲಿ ಹೋಗ್ಬಿಟ್ಟು ನೋಡಿ ಈ ಥರ ಥ್ರೆಡ್ನ ತರ್ತಾಯಿದ್ದೀನಿ. ಅಂದರೆ ಒಂದು ಹೋಲಲ್ಲಿ 2 ಸತಿ ನಾನು ಡಬಲ್ ಕ್ರೋಶೆನ ಮಾಡಿದ್ದೀನಿ. ಸೊ ಗೊತ್ತಾಗ್ತಾ ಇದೆ ಅಲ್ವಾ. ಈ ಥರ ಮಾಡಿ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿ ಒಂದು ಸ್ಮಾಲ್ ಸೈಜ್ನ ಬೀಡ್ ಹಾಕ್ತಾಯಿದ್ದೀನಿ. ಇದಕ್ಕಿಂತ ಸ್ಮಾಲ್ ಬೀಡ್ ಕೂಡ ಹಾಕ್ಕೋಬೋದು, ಬಟ್ ನನಗೆ ನೀಡಲು ಅದು ಇನ್ನೊಂದು ನೀಡಲ್ ಮಿಸ್ ಆಗಿದೆ. ಸೊ ಅದಕ್ಕೆ ನಾನು ಮೀಡಿಯಮ್ ಸೈಜ್, ಅಂದರೆ ಫುಲ್ ದಪ್ಪನೂ ಇಲ್ಲ, ಅದು ಚಿಕ್ಕದಾಗೇ ಇದೆ, ಆ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ಈಗ ಅದ್ರ ಪಕ್ಕದಲ್ಲಿರೋ ಹೋಲಲ್ಲಿ ನೋಡಿ, ಅದ್ರ ಪಕ್ಕದಲ್ಲಿ ಹೋಲು ನೀಟಾಗಿ ನೋಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಇರೋ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ, ಈ ಹೋಲಲ್ಲೂ ಕೂಡ 2 ಸತಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ 1 ಟೈಮ್ ಆಯಿತು. ಈಗ ಇನ್ನೊಂದು ಟೈಮ್ ಕೂಡ ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ಸೇಮ್ ಅದೇ ಹೋಲ್ ಒಳಗಡೆ ಹೋಗಬೇಕು. ಹಾಗಾದರೆ ಮಾತ್ರ ಇದು ಪೆಟಲ್ ಶೇಪ್ ಬರುತ್ತೆ ಫ್ರೆಂಡ್ಸ್, ನೀಟಾಗಿ ಬರುತ್ತೆ. ನಿಮಗೆ ಒಂದು ವೇಳೆ ಬೀಡ್ ಬೇಡ ಅಂದರೆ ಬೀಡನ್ನ ಸ್ಕಿಪ್ ಮಾಡ್ಬೋದು. 2 ಹೋಲಲ್ಲಿ 2 ಸತಿ ಡಬಲ್ ಕ್ರೋಶೆ ಮಾಡಿದ್ರೆ 4 ಡಬಲ್ ಕ್ರೋಶೆ ಆಗುತ್ತೆ. ಬೀಡ್ ಬೇಕು ಅಂದರೆ ಇದೇ ಥರ ಮಾಡ್ಕೊಳ್ಳಿ. ಈಗ ನೋಡಿ 2 ಹೋಲಲ್ಲಿ 2 ಸತಿ ಡಬಲ್ ಕ್ರೋಶೆ ಆಗಿದೆ. ಆಗಿದ ತಕ್ಷಣ ಈಗ ಡೈರೆಕ್ಟಾಗಿ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅದಕ್ಕೆ ಶೇಪ್ ಬರಬೇಕು ಅಂತ. ನೋಡಿ ಡೈರೆಕ್ಟಾಗಿ ನಾನು ನೀಡಲ್ ಮೇಲೆ ಥ್ರೆಡ್ ಏನೂ ಹಾಕಿಲ್ಲ. 2 ಸತಿ ಡಬಲ್ ಕ್ರೋಶೆ ಆಗಿದ ತಕ್ಷಣ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಡೈರೆಕ್ಟಾಗಿ ಲಾಕ್ ಮಾಡಿದ್ದೀನಿ. ಮಾಡಿಬಿಟ್ಟು ಒಂದು ಚೈನ್ ಹಾಕಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಈಗ ನೋಡಿ ಅದ್ರ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಈ ಹೋಲ್ ಒಳಗಡೆ ಕೂಡ 2 ಡಬಲ್ ಕ್ರೋಶೆನ ಮಾಡಬೇಕು. ಹೇಳಿದೆ ಅಲ್ವಾ ಫ್ರೆಂಡ್ಸ್, ಕಷ್ಟ ಏನಿಲ್ಲ, ಟೈಮ್ ಬೇಕು ಅಷ್ಟೇ. ಯಾಕಂದರೆ ಈ ಥರ ಪೆಟಲ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದಕ್ಕೆ ಡಿಸೈನು ತುಂಬಾ ಈಸಿ ಇದೆ. ನೋಡಿ ಒಂದು ಹೋಲ್ ಒಳಗಡೆ 2 ಸತಿ ಡಬಲ್ ಕ್ರೋಶೆ ಆಯಿತು. ಅದಾದಮೇಲೆ ಈಗ ದಾರ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಬೀಡ್ ಇನ್ಸರ್ಟ್ ಆಯ್ತಲ್ವ. ಈಗ ಆಗಿದ ತಕ್ಷಣ ಸೂಜಿ ಮೇಲೆ ದಾರ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗ್ಬಿಟ್ಟು ನೀಡಲ್ ಹಾಕಿ ಥ್ರೆಡ್ನ ತಂದು ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಮತ್ತು ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ಅದೇ ಹೋಲ್ ಒಳಗಡೆ ಹೋಗಿ ನೋಡಿ ಥ್ರೆಡ್ನ ತಂದು ಮತ್ತೆ ಡಬಲ್ ಕ್ರೋಶೆ. ಒಂದು ಹೋಲಲ್ಲಿ 2 ಸತಿ ಡಬಲ್ ಕ್ರೋಶೆ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಯಾವ ಹೋಲ್ಸ್ನ ಸ್ಕಿಪ್ ಮಾಡಬೇಡಿ. ಕರೆಕ್ಟಾಗಿ 14 ಕಂಬಗಳು ಮಾಡಿಕೊಂಡ್ರೆ ಮಾತ್ರ ಈ ಥರ ಕರೆಕ್ಟಾಗಿ ಬರುತ್ತೆ. 5 ಪೆಟಲ್ಸ್ ಬರುತ್ತೆ ನೋಡಿ. ಈಗ ಇದಾಗಿದ ತಕ್ಷಣ ಡೈರೆಕ್ಟಾಗಿ ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟು ತುಂಬ ಜನ
ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೇನು ತೊಂದರೆ ಆಗಲ್ಲ ಅಲ್ವಾ ಫ್ರೆಂಡ್ಸ್. ನಾನು ಇರಿಟೇಟ್ ಆಗೋ ಥರ ವೀಡಿಯೋಸ್ನ ಹಾಕೋದಿಲ್ಲ, ಕಾಮನ್ ಆಗಿ ಹಾಕ್ತೀನಿ. ಇರಿಟೇಟ್ ಅನಿಸೋಷ್ಟರ ಮಟ್ಟಿಗೆ ನಾನು ವೀಡಿಯೋಸ್ ಹಾಕೋದಿಲ್ಲ. ಸೊ ಅದಕ್ಕೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ವೀಡಿಯೋ ರೀಚ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್, ಬೇರೇನೂ ಇಲ್ಲ. ನೀವು ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ವ, ಸುಮ್ಮನೆ ಸಪೋರ್ಟ್ ಮಾಡೋ ಬದಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡದೆ ಹೋದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಆದರೂ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಇದೇ ಥರ ವರ್ಕ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಪ್ರತಿಯೊಂದು ಹೋಲ್ ಒಳಗಡೆನೂ 2 ಸತಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಬೀಡು ಕೂಡ 2 ಡಬಲ್ ಕ್ರೋಶೆ ಆಗಿದ ತಕ್ಷಣ ಒಂದು ಬೀಡ್ ಆದಮೇಲೆ 2 ಸತಿ ಡಬಲ್ ಕ್ರೋಶೆ ಆಗಿದ ತಕ್ಷಣ ಡೈರೆಕ್ಟಾಗಿ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಲಾಕು. ನೋಡಿ ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಬೇಕು. ನೋಡಿ ಈ ಥರ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಮುದ್ರೋದೆಲ್ಲ ಏನೂ ಆಗೋಲ್ಲ. ಇದೇ ಥರ ಈಗ ಇನ್ನೂ 2 ಪೆಟಲ್ಸ್ನ ನಾನು ಫಿನಿಶ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫಿನಿಶ್ ಆಯಿತು. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ, ನಿಮಗಿಲ್ಲಿ ಗೊತ್ತಾಗ್ತಾ ಇದೆ. 5 ಪೆಟಲ್ಸ್ನ ನಾನಿಲ್ಲಿ ಮಾಡಿದ್ದೀನಿ, ಹೇಗೆ ಕಾಣಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ನೋಡಿ ಲಾಸ್ಟಲ್ಲಿ ಡಬಲ್ ಕ್ರೋಶೆ ಆದಮೇಲೆ ನಾನಿಲ್ಲಿ 6 ಚೈನ್ಗೆ ನಾವೇನು ಸಿಂಗಲ್ ಕ್ರೋಶೆ ಮಾಡಿದ್ವಲ್ವ 3 ಟೈಮ್ಸು, ಅಲ್ಲಿ ಲಾಕ್ ಮಾಡಿದ್ದೀನಿ. ನಿಮಗೆ ಎಲ್ಲಿ ಕಂಫರ್ಟ್ ಅನಿಸುತ್ತೆ ಅಲ್ಲಿ ಲಾಕ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಫಸ್ಟಲ್ಲಾದರೂ ಮಾಡ್ಬೋದು, ಮಿಡಿಲ್ ಆದರೂ ಮಾಡ್ಬೋದು. ಒಟ್ಟಿನಲ್ಲಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಅಥವಾ 2 ಟೈಮ್ಸ್ ಆದರೂ ನೀವು 2 ಸಿಂಗಲ್ ಕ್ರೋಶೆಗಳ ಮೇಲೆ ಲಾಕ್ ಮಾಡಿಕೊಂಡು ಆಮೇಲೆ ಲಾಕ್ ಬೇಕಾದರೂ ಮಾಡ್ಕೋಬೋದು, ಲಾಕ್ ಮೇಲೆ ಲಾಕ್. ನೋಡಿ ನಾನು ಕೂಡ ಕೆಲವೊಂದು ಸರ್ತಿ ಟೈಟಾಗಿ ಲಾಕ್ ಮಾಡಿಬಿಟ್ಟಿರ್ತೀನಿ, ಸೊ ಸ್ವಲ್ಪ ಕಷ್ಟ ಆಗುತ್ತೆ ಕೆಲವೊಂದು ಸರ್ತಿ ಮಾತ್ರ. ಈಗ ನೋಡಿ ಲಾಕ್ ಆದಮೇಲೆ 5 ಚೈನ್, 5 ಆದರೂ ಹಾಕಿ 6 ಆದರೂ ಹಾಕಿ, ನಿಮಗೆ ಅಲ್ಲಿ ಎಷ್ಟು ಬೇಕಾಗುತ್ತೆ ಅಂತ ನೋಡಿ ಈ ಥರ ಮೆಜರ್ಮೆಂಟ್ ನೋಡಿಕೊಂಡು ನೀವು ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಲಾಕ್ ಮೇಲೆ ಲಾಕು. ನೋಡಿ ಒಂದೊಂದು ಸತಿ ಬೇರೆ ಕಡೆ ನೀಡಲ್ ಸ್ವಲ್ಪ ಮಿಸ್ ಆಗಿ ಬೇರೆ ಕಡೆ ಹಾಕ್ಬಿಟ್ರು ಕೂಡ ಈ ಥರ ಥ್ರೆಡ್ನ ತರೋದು ಕಷ್ಟ ಆಗುತ್ತೆ. ನೋಡಿ ಲಾಕ್ ಮೇಲೆ ಲಾಕ್ ಆದಮೇಲೆ ನೋಡಿ ಪಕ್ಕದಲ್ಲಿ ಒಂದು 3 ಸಿಂಗಲ್ ಕ್ರೋಶೆ ಇದೆಯಲ್ಲ, ಅದರಲ್ಲಿ ಮಧ್ಯದಲ್ಲಿರೋ ಒಂದು ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕಿ ನೋಡಿ ಫಸ್ಟ್ ಹೋಲು ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಫಸ್ಟ್ ಹೋಲು ಮೇಲೆ ನೀಡಲ್ ಹಾಕ್ಬಿಟ್ಟು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮತ್ತು ಅದೇ ಹೋಲ್ ಒಳಗಡೆ ಇನ್ನೊಂದು ಸತಿ ಡಬಲ್ ಕ್ರೋಶೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಅಥವಾ ಚೆನ್ನಾಗಿದ್ದರೂ ಕಮೆಂಟ್ ಮಾಡಿಸಿ, ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ, ಏನಾದರೂ ಮಾಡಿ ನಮಗೂ ಗೊತ್ತಾಗಬೇಕಲ್ವ. ಸೊ ಅದಕ್ಕೆ ನೋಡಿ 2 ಡಬಲ್ ಕ್ರೋಶೆ ಒಂದೇ ಹೋಲಲ್ಲಿ ಆದಮೇಲೆ ಒಂದು ಬೀಡನ್ನ ಹಾಕಿ ಅದ್ರ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗ್ಬಿಟ್ಟು ಮತ್ತು ಈ ಹೋಲ್ ಒಳಗಡೆ ಕೂಡ 2 ಸತಿ ಡಬಲ್ ಕ್ರೋಶೆ ಮಾಡ್ತೀನಿ. ನೋಡಿ ಅದೇ ಹೋಲ್ ಒಳಗಡೆ ಥ್ರೆಡ್ನ ತಂದು ಇನ್ನೊಂದು ಡಬಲ್ ಕ್ರೋಶೆ ಆದಮೇಲೆ ಈಗ ಡೈರೆಕ್ಟಾಗಿ ಲಾಕ್ ಮಾಡಬೇಕು ಪಕ್ಕದಲ್ಲಿರೋ ಹೋಲ್ ಒಳಗಡೆ. ಲೆಂತು ಅಷ್ಟೇ ಫ್ರೆಂಡ್ಸ್, ನಿಮಗೆ ಏನಾದರೂ ಜಾಸ್ತಿ ಲೆಂತ್ ಬೇಕಂದ್ರೂ ಕೂಡ ಸ್ವಲ್ಪ ಜಾಸ್ತಿ ಉದ್ದ ಎಳ್ಕೊಬೋದು, ಇಲ್ಲ ಇಷ್ಟೇ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇಷ್ಟನ್ನು ತೊಗೋಬೋದು. ನೋಡಿ ಲಾಕ್ ಆದಮೇಲೆ ಒಂದು ಚೈನ್ ಹಾಕಿ ಮತ್ತೆ ಸೂಚಿ ಮೇಲೆ ದಾರ ಹಾಕ್ಕೊಂಡು ಪಕ್ಕದಲ್ಲಿರೋ ಹೋಲ್ ಒಳಗಡೆ ಡಿಸೈನ್ನ ಸ್ಟಾರ್ಟ್ ಮಾಡೋದು. ತುಂಬಾ ಈಸಿ ಇದೆ, ಬಟ್ ಟೈಮ್ ಬೇಕು ಫ್ರೆಂಡ್ಸ್ ಅಷ್ಟೇ. ನೋಡಿ ಬೀಡ್ ಇನ್ಸೆಟ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕಿ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ 2 ಸತಿ ಡಬಲ್ ಕ್ರೋಶೆ. ನೋಡಿ ಥ್ರೆಡ್ ಸ್ವಲ್ಪ ನೀಡಲ್ ಬೇರೆ ಕಡೆ ಹೋಗಿರೋದ್ರಿಂದ ಥ್ರೆಡ್ ಬಂದಿಲ್ಲ ಅದು, ಸೊ ಕರೆಕ್ಟಾಗಿ ಹಾಕ್ಕೋಬೇಕು ನಾವು ನೀಡಲ್ನ ಹೋಲ್ ಒಳಗಡೆ ನೀಟಾಗಿ ಹಾಕ್ಕೋಬೇಕು. ನೋಡಿ ಈಗ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಬೇಕು. ಸೊ ನಾನು ಇದನ್ನು ಇಲ್ಲಿ ಫಿನಿಶ್ ಮಾಡ್ತೀನಿ, ಸೀರೆ ಫುಲ್ ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫಿನಿಶ್ ಮಾಡಿದ್ದೀನಿ, ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ.
ಎಲ್ಲಾದರೂ ಮುದುರ್ಕೊಂಡಿದೆಯಾ ಫ್ರೆಂಡ್ಸ್? ಎಲ್ಲೂ ಮುದುರ್ಕೊಂಡಿಲ್ಲ, ನೀಟಾಗಿ ಸ್ಟಿಫಾಗಿ ಬರುತ್ತೆ. ನನಗೂ ಶಾಕ್ ಆಯ್ತು, ಇದು ಇಷ್ಟು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೋಡಿ ಎಂಡಿಂಗ್ವರೆಗೂ ಹಾಕಿದ್ದೀನಿ. ಈ ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ಗಮ್ ಪೇಸ್ಟ್ ಮಾಡಬೇಕು. ಈಗ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕುಚ್ಚನ್ನ ಕಟ್ಟಿದ್ದೀನಿ. 2 ಕಲರ್ಸ್ನ ಯೂಸ್ ಮಾಡಿ ಕುಚ್ಚನ್ನ ಕಟ್ಟಿದ್ದೀನಿ. ಆರ್ಚ್ಗೆ ಎಷ್ಟು ಲೆಂತ್ ಇದೆಯೋ ಅಷ್ಟೇ ಲೆಂತಲ್ಲಿ ನಾನು ಕುಚ್ಚನ್ನ ಕಟ್ಟಿದ್ದೀನಿ. ಈ ಡಿಸೈನ್ಗೆ ಫ್ರೆಂಡ್ಸ್ ನಾವು 650 ಅಬೌವ್ 750ವರೆಗೂ ಚಾರ್ಜ್ ಮಾಡ್ಬೋದು. ಹಾಗೆ ಪ್ಲೇಸ್ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ನೀವು ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ನೀವು ಚಾರ್ಜ್ನ ಮಾಡ್ಬೋದು. ಸೊ ಗೊತ್ತಾಯ್ತಲ್ವ? ಬೇಕಿದ್ರೆ ನೀವು ಇದಕ್ಕೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೋಬೋದು. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್? ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ. ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.